ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದ ಕನಕ ಭವನ ಆವರಣದಲ್ಲಿ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಗೆ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ರೊಕ್ಕೂರವರು ವಹಿಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ ಪಿಡಿಒ ಬಸವರಾಜ್, ಲೆಕ್ಕ ಸಹಾಯಕ ನಾಗಪ್ಪ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು ಹಾಗೂ ಇಲಾಖೆ ಅಧಿಕಾರಿಗಳು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಗ್ರಾಮಗಳಿಗೆ ಮಾಹಿತಿ ಕೊಟ್ಟಿದ್ದೀರಾ? ಈ ತರ ಟ್ರ್ಯಾಕ್ಟರ್ ಬರ್ತದೆ, ಕಡೆ ಇಳುವರಿ ಮಾಡಬೇಕು ಅಂತ ಏನೋ ಇದೆಯಾ? ಎಲ್ಲೆಲ್ಲಿ ಕೊಟ್ಟಿದ್ರು ಅಲ್ಲಿ ಟ್ರ್ಯಾಕ್ಟರ್ ಕಂಪಲ್ಸರಿ ಬೇಕಾದ್ರೆ ಕೇಳಿ. ಎಲ್ಲ ಬೇರೆ ಊರಿಗೆ ಹೋಗುತ್ತೆ ಟ್ರ್ಯಾಕ್ಟರ್. ಅದೇ ಯಾವ ಇಲ್ಲಿ ಕೇಳಿ, ಇಂಡ್ಲವಾಡಿ ಹೋಗುತ್ತೆ, ಕಾಂಟ್ಯಾಕ್ಟ್ಗಳು ಹೋಗುತ್ತೆ, ಮೈಸೂರು ಹೋಗುತ್ತೆ, ಕೇಳಿ ಬೇಕಾದ್ರೆ ಅಂಗನವಾಡಿ ಕಾರ್ಯಕರ್ತೆ ಕೇಳಿ. ಎಲ್ಲ ಗ್ರಾಮಗಳು ಸೇರಿಸಿದ್ರೆ ಯಾಕೆ ಬರ್ತಾ ಇಲ್ಲ ಅಂತ ನಮ್ಮ ಕ್ವಶನ್ ಬರುತ್ತೆ. ಯಾವಾಗ ಒಂದು ಮಂತ್ ಸ್ಟಾರ್ಟ್ ಆಗುತ್ತೆ. 1 ಮಂತ್ ಅಲ್ಲ 100%. ಈ ತರ ಎಲ್ಲ ಸರ್ವೆ ಮಾಡೋದು ಮಾಡಿದಿರಲ್ಲ, ಸರ್ವೆ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆಯಾ? ಸರ್ವೆ ಮಾಡಿ ಬಾಳೆ ಅಂತ ಸರ್ವೆ ಮಾಡಿದ್ದೀನಿ ಅಂತ ಮಾಡಿದಾರಲ್ಲ, ಯಾವುದೋ ಟೆಂಡರ್ ಮುಖಾಂತರ ಮಾಡಿಸಿದಾರಲ್ಲ, ಅದಲ್ಲ ನಾವು ಸರ್ವೆ ಅದು ಕೆರೆ ಬಾಳೆ ಕೆರೆ ಹೋಗ್ಬಿಟ್ಟು ಕುಂಟೆ ಹಾಕ್ಬಿಟ್ಟಿದೆ. ದಯವಿಟ್ಟು ಅದ್ರ ಬಗ್ಗೆ ಮರುಪರಿಶೀಲನೆ ಮಾಡಿ. ಅದು ಕರೆಕ್ಟ್ ಆಗಿ ದಾಖಲೆ ಆಗಿಲ್ಲ, ಸರ್ವೆನೂ ಆಗಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ಎಚ್ಚೆತ್ಕೊಂಡು ದಯವಿಟ್ಟು ಅದು ಮರುಪರಿಶೀಲನೆ ಮಾಡಬೇಕು. ಮತ್ತು ಚಿಕ್ಕಸಳ್ಳಿ ಎರಡು ಕಮೆಂಟ್ ಆಗುತ್ತೆ ಕೆರೆ ಸರ್ವೆ ಆಗಿದ್ರೆ ಕೆರೆ ಸರ್ವೆ ಮಾಡ್ಬೇಕಾದ್ರೆ ಇಷ್ಟು ಎಕರೆ ಇದೆ ಅಂತ ಅಲ್ಲಿ ಬೋರ್ಡ್ ಹಾಕ್ಬೇಕು ಅಲ್ವಾ? ಸರ್ವೆ ಮಾಡ್ಬೇಕಾದ್ರೆ ಇಷ್ಟು ಎಕರೆ ಬೋರ್ಡ್ ಹಾಕಿ ಅದು ವಿಸ್ತೀರ್ಣ ಮಾಡಿ ಬೇರೆ ಹಾಕ್ಬೇಕಾಯ್ತು. ನೀವು ಹಾಕಿದಿರಾ ಹೇಳಿ? ಎಷ್ಟು ಒತ್ತುವರಿ ಆಗಿದೆ ಬಿಡಿಸ್ಬೇಕಾಯ್ತು. ನೀವು ಸರ್ವೆ ಆಗಿದೆ, ಸ್ಕೆಚ್ ಆಗಿದೆ ಅಂತ ಹೇಳ್ತಿದ್ರಾ? ಅಲ್ಲಿ ವರ್ತಿಬೇಕಲ್ಲ. ಏನ್ ಸರ್ವೆ ಮಾಡ್ತಿದ್ರು? ಆ ಕೆರೆ ಎಷ್ಟು ವಿಸ್ತೀರ್ಣ ಏನಾಗಿದೆ ಬೋರ್ಡ್ ಹಾಕ್ಬೇಕಲ್ಲೇ. ದಯವಿಟ್ಟು ಪರಿಶೀಲನೆ ಮಾಡಿದ್ರೆ ಅದು ಖಚಿತಪಡಿಸ್ಕೊಡ್ರಿ ಏನಾಗಿದೆ. ನೀವು ಹೇಳಿದ್ದು ಕರೆಕ್ಟ್. ಸರ್ವೆ ಮಾಡಿದ್ರ ಸಂತೋಷ, ಮಾಡಿದಿರ, ಬಿಲ್ ಪೇ ಆಗಿದೆ, ಸಂತೋಷ, ಒಪ್ಕೊಂತೀನಿ. ಅದು ಮಾಹಿತಿ ಬೇಕಲ್ಲ, ಎಷ್ಟು ಎಕರೆ ಇದೆ, ಅದು ಏನ್ ಮಾಡಿದೀವಿ, ಕಟ್ಟೆ ಇಳುವರಿ ಏನ್ ಮಾಡಿದಿರಾ, ಏನು ಅಭಿವೃದ್ಧಿ ಮಾಡಿದಿರ ಅಂತ ಮಾಹಿತಿ ಬೇಕಲ್ವಾ? ದಾಖಲೆ ತಗೊಂಡು ಮಾತಾಡ್ಬೇಕು ಸರ್. ಸರ್ವೆ ಆಗಿದೆ ನಿಜ, ಒಪ್ಕೊಳ್ಳೋಣ, ಸಂತೋಷ, ಎಲ್ಲ ಅಭಿವೃದ್ಧಿ ಮಾಡ್ತಿದ್ದೀಗ. ಗೌರ್ಮೆಂಟ್ ಸರ್ವೆ ಏನು ಮಾಡ್ತಾರೆ, ಇಮಿಡಿಯೇಟ್ ಆಗಿ ಫೋಟೋ ಸ್ಟೇಷನ್ ಆಗಿ ಪ್ರೈವೇಟ್ ಕಡೆಯಿಂದ ಅವರೇ ಮಾಡಿಸ್ತಾರೆ. ಆ ಪ್ರೈವೇಟ್ ಚಾರ್ಜ್ ನಾವು ಕೊಡ್ತೀವಿ. ನೀವು ಸರ್ವೆ ಮಾಡ್ಬೇಕಾದ್ರೆ ಎಷ್ಟು ವಿಸ್ತೀರ್ಣ ಇದೆ ಒತ್ತುವರಿ ಬಿಡ್ತಿದ್ದೀರಾ, ಸುತ್ತು ಬೇಲೆ ಹಾಕಿದ್ದೀರಾ? ಅದನ್ನ ಪ್ರಶ್ನೆ ಕೇಳ್ತಿರೋದು. ಹೌದು, ಯಾಕಂತಂದ್ರೆ ಸುತ್ತ ಕೆರೆ ಈ ನೀರು ಏನ್ ಮಾಡಿದ್ದಾರೆ, ಆ ಕೆರೆ ಉಳಿಸ್ಕೋಬೇಕಾದ ಕರ್ತವ್ಯ ನಮ್ದಲ್ವಾ? ಅದನ್ನ ಏನ್ ಮಾಡ್ತಿದ್ದೀರಾ? ಈಗ ಬಿಲ್ ಪೇ ಮಾಡಿದ್ದೀರಾ, ಅದು ಎಲ್ಲರಿಗೂ ನೀವು ಅವ್ರು ಕೊಟ್ಬಿಟ್ಟಿದ್ದೀರಾ. ನಾವು ಕೇಳ್ತಾರ ಕ್ವಶನ್ ಇಷ್ಟೇ, ದಯವಿಟ್ಟು ಅದು ಮಾಹಿತಿಯಾಗಿ ತಗೊಂಡಿಲ್ಲ. ನೀವು ಬಿಲ್ ಕೊಟ್ಬಿಡೋದು ಅಷ್ಟೇನಾ? ಬೇರೆ ಏನು ಮಾಡ್ತಾರೆ? ಬೇರೆ ಹಾಕ್ಸಕ್ಕೆ ಅನುದಾನ ಬೇಕಲ್ಲ ಗ್ರಾಮ ಪಂಚಾಯತಿಯಲ್ಲಿ. ಅನುದಾನ ಇಲ್ಲ. ಬೇಳೆ ಹಾಕೋದು ಬೇಡ ಸರ್. ಕೆರೆ ಹೋಗ್ಬಿಟ್ಟು ಮಶಾನ ಆಗಿರ್ಬೋದು, ಮಶಾನ್ಗೆ ಏನ್ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಮಾಡ್ಬೇಕು. ಆಯ್ತು, ಒಂದು ನಿಮಿಷ. ಡಿಪಾರ್ಟ್ಮೆಂಟ್ ಇದ್ದಿದ್ರೆ
ಕೆರೆ ಬಂದ್ಬಿಟ್ಟು ಕುಂಟೆ ಆಗಿದೆ. ಇಂಟ್ರವಾಡಿ ಗ್ರಾಮ ಪಂಚಾಯತಿ ಎಲ್ಲ ಅದು ಕೆರೆ ತರ ಅಭಿವೃದ್ಧಿ ಆಗಿಲ್ಲ. ಎಲ್ಲ ಒತ್ತುವರಿ ಆಗಿದೆ, ಎಲ್ಲ ಸರಿ ಇಲ್ಲ. ನಾವು ಅದನ್ನ ನೀವು ದಾಖಲೆ ಸಮೇತ ಹೇಳಿದ್ದೀರಲ್ಲ, ಕಾನ್ಸ್ಟೇಬಲ್ ಹಾಕಿದ್ದೀರ, ನಾವು ಹಿಂಗ್ ಮಾಡಿದ್ದೀವಿ, ಇದಕ್ಕೆ ದಾಖಲೆ ಸಮೇತ ಮಾಡಿದ್ದೀವಿ. ನಾವೇನು ಅಲ್ಲ, ಇವಾಗ ಅರಣ್ಯ ಲೆಕ್ಕಿದಾರ ಸಗಟಿ ಕೊಟ್ಟಿದ್ದಾರ ಅದು ಹೇಳಿ ಜಾಬ್ ಬರ್ಲೇಬೇಕಲ್ಲ, ಚೇಂಜ್ ಮಾಡ್ರಿ. ನೀವು ಆ ಟೈಮ್ ಮೈ ಕಟ್ಕೊಂಡು ಅನೌನ್ಸ್ ಮಾಡ್ಬೇಕಾಯ್ತು. ಜಾಬ್ ಸಭೆ ಅಂತಲ್ಲ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ ರೈತರಿಗೆ. ಈ ಸರ್ವೆ ಆಗಿದೆಯಲ್ಲ, ಆಗಿದೆ. ದಯವಿಟ್ಟು ಅದನ್ನೆಲ್ಲ ಅಭಿವೃದ್ಧಿ ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ದು. ಮಾಡಿಸಿ ಫಸ್ಟ್ ಕಾಟೇಜ್ ಹೆಲ್ಪ್ ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ 4 ಜನ ಮಾತಾಡ್ಬೇಕು, ಆ ರೀತಿಯಲ್ಲಿ ಮಾಡ್ತಾರೆ. ಗ್ರಾಮ ಸಭೆ ಮಾಡೋದೇನಿಲ್ಲ, ನಮ್ಗೆ ಕೂತ್ಕೊಂಡು ಹೇಳ್ಕೊಡಕ್ಕ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಅದೇನಂತ ಕೇಳೋದು ಅದನ್ನ ಕೇಳ್ತಾ ಇದ್ದಾರೆ. ಮಾಡ್ಬೇಕು ಸರ್. ಪಂಚಾಯತಿ ಎಲ್ಲ ಕೆರೆನೂ ಮಾಡಿಸ್ಬೇಕು. ಕೆಲಸ ಮಾಡಿ ಎಲ್ಲ ಅಧಿಕಾರಿಗಳೇ ಕೂತ್ಕೊಂಡು ಕೇಳ್ಬೇಕಲ್ಲ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಗ್ಲೇಬೇಕು. ಸಮಸ್ಯೆ ಇದೆ. SIR ಮೀಟಿಂಗ್ ಫಿಕ್ಸ್ ಆಗಿದೆ ಬೆಳಗ್ಗೆ. ಯಾರು ಬಹಳ ತಾರೀಕು SIR ಸಭೆ ಚುನಾವಣೆ 30 ಮಂಜು ಮಂಜು ಬೇರೆ ಎಲ್ಲ ಕೊಟ್ಟಿದ್ರಿ ಕೊಟ್ಟಿಲ್ಲ ಮತ್ತೆ ಮೈಕ್ ಅಲ್ಲ ಯಾವ ದಿವಸ ಮುಂಚೆ ಕೊಡ್ಬೇಕು ನೀವು ಮಾರ್ಕೆಟ್ ಪ್ರಾಂಶದ ಮಾಡ್ಬೇಕಂದ್ರೆ ನೀವು ಎಷ್ಟು ದಿವಸ ಮುಂಚೆ ಕೊಡ್ಬೇಕು ನೀವು ಹೇಳ್ರಿ ಎಷ್ಟು ದಿವಸ ಮುಂಚೆ ಕೊಡ್ಬೇಕು ಹೇಳ್ರಿ ಮಗಳೇ ಬೇರೆ
ಮಾತಾಡ್ಲಿ. ನಮ್ಮ ಬೇಡಿಕೆ ಐತೆ. ಊರಿದಾವೆ 20 ಊರಿಗೆ ಇಷ್ಟೇ ಜನ ಸೇರೋದು. ಎಷ್ಟು ಅವ್ರಿಗೆ ಕೇಳ್ತೀರಾ? ಹಳ್ಳಿಗೆ ಹೋಗ್ಬಿಟ್ಟು ಎರಡೆರಡು ಸತಿ ಮಾಡಿ ವಾಟ್ಸ್ಆಪ್ ಆಗಲ್ಲ. ಎಂತ ಮಾಡ್ತಾರೆ? ಎರಡೆರಡು ಸತಿ ನೀವು ವಾಟ್ಸ್ಆಪ್ ಆಗಲ್ಲ. ಮನೆ ಕಸ ಇಲ್ವಾ ನಿಮ್ಗೆ? ಒಂದು ಗ್ರಾಮ ಸಭೆ ಮೇಲೆ ಪ್ರತಿಯೊಬ್ಬ ಅಧಿಕಾರಿ ಬರಬೇಕಿಲ್ಲ. ಮನೆ ಕಸ ಇಲ್ವಾ? ಅವೆಲ್ಲ ಕೇಳಾಗಿಲ್ಲ. ಸುಮ್ಮನೆ ಮಾಡಬೇಕು ಬಿಟ್ಟು ಹೋಗ್ಬೇಕು. ಸರ್, ಮತ್ತೆ ನೀವು ಕ್ಯಾನ್ಸಲ್ ಎಷ್ಟು ಸಮಯ ಕೊಡ್ಬೇಕು? ಇದು ಕಾಂಟ್ರಾಕ್ಟ್ ನೆನ್ನೆ ಸಂಜೆ ಬಂದಿದ್ದ ಮನೆ ಎಲ್ಲಾರು ನೆನ್ನೆ ಸಂಜೆ ತಲುಪಿಸಿದೆ. 7 ದಿವಸ ಮುಂಚೆ ಕೊಡ್ಬೇಕು. ನಿಮ್ಮ ಪಂಚಾಯತಿನಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ 7 ದಿವಸ ಮುಂಚೆ ಕೊಡ್ಬೇಕು ಕಾಂಟ್ರಾಕ್ಟ್. ತಲುಪಿಸಿದ್ರೆ ನೀವು ಪಾಂಪ್ಲೆಟ್ ಅಕಸ್ಮಾತ್ ಇರೋದು ವೆಹಿಕಲ್ ಕೆಲಸ ಮಾಡ್ಬೇಕು. ಸುಮ್ಮನೆ ವೇಸ್ಟ್ ಕೆಲಸ ಮಾಡಕಲ್ಲ ಇರೋದು. ಕಾಟಾಚಾರ ಕಲ್ಲ ಮಾಡೋ ಸಾಕಲ್ಲ. ಮೀಟಿಂಗ್ ಮುಗಿಸ್ಕೊಂಡು ಆಗಲ್ಲ. ಯಾವ ಪ್ರಯತ್ನ ಆಗಲ್ಲ. ಬರ್ಬೇಕು, ಜನನು ಬರ್ಬೇಕು. ಮೈನು ನಮ್ಗೆ ಕಮ್ಮಿ 2000 ಇದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಯಾರಿಗೂ ಗೊತ್ತಾಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ. ಅಂದ್ರೆ ಇಲ್ಲಿ ಉಳಿದಂತ ಸಾಮಾನ್ಯ ರೈತರಿಗೆ ಗಮನಕ್ಕೆ ಬಂದಿದೆ. ಸರ್, ಈಗ ನಮ್ಗೆ ಉತ್ತರ ಕೊಡ್ರಿ. ಲಕ್ಷ್ಮೀಪುರದಲ್ಲಿ 2 ಸರಿ ಏನ್ ಮಾಡ್ತಾರೆ ಉತ್ತರ ಕೊಡ್ರಿ. ನೀವು ಕೊಟ್ಟಿನ ಮಾತು ಮಾಡ್ಕೊಂಡಿದ್ರಾ? ಒಂದು ಹಳೆ ವಾಟ್ಸಪ್ ಮಾಡಕ್ ಬಂದಾಗ ಸೌಂಡ್ ಸರಿಯಾಗಿ ಮಾಡ್ತೀನಿ, ಲೇಟ್ ಆಗ್ತೀನಿ, ಅಲ್ಲಿ ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿದ್ರು ತಾನೆ. ಇದುವರೆಗೂ ನೀವು ಬಂದು ನೋಡಿರಲಿಲ್ಲ, ಮಾಡಬಾರ್ದು. ವಾಟ್ಸಪ್ ಅಲ್ಲಿ ಕಳಿಸ್ರಿ. ಸರಿ, ಇವತ್ತ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂದ್ಬಿಟ್ಟು ನಾವು ರುಕ್ಕು ಸರ್ ಅವ್ರು ಹೇಳ್ಬಿಟ್ಟೋದ್ರು. ಆಮೇಲೆ ತಿರ್ಗಾ ಮತ್ತೆ ಒಂದು ಏನ್ ಮಾಡ್ತೀನಿ ವಾಟ್ಸಪ್ ಕಂದಾಯ ಕಟ್ಟರೆ ಮಾತ್ರ
ಲಕ್ಷ್ಮೀ ಪಕ್ಕದಲ್ಲಿ ಡಾಬಾಗಳೈತೆ, ಆ ಕಡೆ ರೆಸ್ಟೋರೆಂಟ್ ಐತೆ, ಲಕ್ಷ ಟ್ಯಾಕ್ಸ್ ಕಟ್ಬೇಕು. ಅವ್ರಂತ ಕೇಳಕ್ಕೆ ನಿಮ್ಗೆ ಸಂಸ್ಕಾರ ಇಲ್ಲ, ನೀವು ಕೇಳಲ್ಲ, ಬಾಕಿ ಉಳಿಸ್ಕೊಂಡಾರ ಅವರು. ಈಗ ಪಾಪ ರೈತರು ಏನೋ ಒಂದು 2,000 ಕಟ್ಬೇಕಂದ್ರೆ ನೋಡಿ ಇಲ್ಲೇ ಇದ್ದಾರೆ ಅಣ್ಣವರು. ನೀರಿಲ್ಲ ಊರಲ್ಲಿ ಲಕ್ಷ್ಮೀ ರಸ್ತೆ ಕೊಟ್ಟಿದ್ದೀನಿ. ಏನ್ ಆಕ್ಷನ್ ತಗೊಂಡಿದ್ದೀರಿ ನೀವು? ಇಲ್ಲಿದೆ ನೀವು ಜಾಸ್ತ, ಇಲ್ಲಿದೆ ಜಾಸ್ತ ಮೋರಿದು ನೀರಿಂದು ಎಲ್ಲ ಇಲ್ಲಿದೆ. ಎಷ್ಟು ಲೆಟರ್ ಕೊಟ್ಟಿದ್ದೀನಿ, ನೀವೇನ್ ಆಕ್ಷನ್ ತಗೊಂಡಿದ್ದೀರಾ? ಎಲ್ಲಿ ಬೋರ್ ಹಾಕ್ಸಿದ್ರ? ಯಾವಾಗ ಹಾಕ್ಸಿದ್ರು ಬೋರು? ಬಿಡಿ, ರೋಡ್ ಏನ್ ಮಾಡ್ರಿ? ರೋಡ್ ಮಾಡ್ರಿ. ಪಂಚಾಯತಿನ ನಿಮ್ಗೆ ಲೆಟರ್ ಕಳ್ಸಲ್ಲ, ತಾಲೂಕ್ ಪಂಚಾಯತ್ ಲೆಟರ್ ಕಳ್ಸಲ್ಲ. ರಸ್ತೆ ಬಗ್ಗೆ ಲೆಟರ್ ಕೊಟ್ಟಿದ್ದೀವಲ್ಲ, ಎಲ್ಲರಿಂದ ಕೊಟ್ಟಿರಿ. ಈಗ ಒಂದು ನರಸಿಂಹಪುರದಲ್ಲಿ ಎಲ್ಲ ಕೇಳಿ ಸರಿ ಬಂದು ಆಫೀಸ್ ಆಗಿಲ್ಲ ನೀವು ಎಲ್ಲೋ ಆಫೀಸಲ್ಲಿ ಇದ್ದೀರಾ? ಪಂಚಾಯತಿಗೆ ಡೈಲಿ ಇರ್ತೀನಿ ನಾನು ಆಫೀಸಲ್ಲಿ. ಏನ್ ಮಾಡ್ತಾರೆ ಕುತ್ಕೊಂಡು ಕೇಳ್ತಾ ಇದ್ದೀನಿ. ನಾನು ಹೇಗೆ ಫೋನ್ ಮಾಡ್ತೀನಿ, ನೀವೇನಾದ್ರೆ ಫೋನ್ ಮಾಡ್ತಾ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಆಮೇಲೆ ಊರಲ್ಲಿ ನೀರೆಲ್ಲ ತಂದು ಊರ ಹತ್ರ ನಮ್ಮ ಜಮೀನೆಲ್ಲ ಬಿಟ್ಟಿದ್ರ, ನೀರೆಲ್ಲ ಅಲ್ಲಿ ಬಿಟ್ಟಿದ್ರ, ನಮ್ಮ ಜಮೀನ ಬಿಟ್ಟಿದ್ರ, ಎಲ್ಲ ಗುಡ್ಡಿ ಮಾಡಿದಿರ, ಅಲ್ಲಿಗೆ ಮೋರಿ ಕಟ್ಟಿರೋ ಹೊಡೆದಾಕಿದ್ರ. ನೀವು ಊರಿಗೆ ಬಂದಿರೋ ಸ್ಯಾಂಕ್ಷನ್ ಗ್ರಾಂಟ್ MLA ಜಮೀನು ಮೋರಿ ಕಟ್ಟಿದ್ರ ಪಂಚಾಯತಿಯಿಂದ. ಆ MLA ಜಮೀನು ಮೋರಿ ಕಟ್ಟಿದ ಬಿಲ್ ಆಗೋದು ಎಲ್ಲಿ ಕೇಳಿ ಯಾವ ಊರು ಬಂದ ನಾನು ಕೊಟ್ಟಿ ಡೀಟೇಲ್ ಮಾತಾಡಿ ಸ್ವಾಮಿ. ಯಾರಿಗೆ? ಒಂದ್ ಸೆಕೆಂಡ್ ಕೇಳಿಸ್ಕೊಳ್ಳಿ. ಗ್ರಾಮ ಪಂಚಾಯತಿ ಏನಂತಂದ್ರೆ ನಾನು ಸುರಜಕ್ನಹಳ್ಳಿ ಎಂಡ್ಲವಾಡಿ 2 ಪಂಚಾಯತಿ ಇನ್ಚಾರ್ಜು. ನೀವು ದಯವಿಟ್ಟು ಕಾಲ್ ಮಾಡಿ ಬಂದಿದ್ರೆ ನಾನು 100% ಸಿಗ್ತಾ ಇದ್ದೆ. ಯಾಕೆ ಎಷ್ಟು ದೂರ ಮಾತಾಡ್ತೀರಾ ಕೇಳಿ. ಕಾಲ್ ಮಾಡಿಲ್ಲ ನೀವು. ಒಂದ್ ಸೆಕೆಂಡ್ ನಾನು ನೋಡಿ ಸರ್. ಸರಿಯಾ ನಾವು ಕೆಲಸ ಮಾಡಿಸಿಲ್ಲ ಸ್ವಾಮಿ. ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕೆಲಸ ಮಾಡಿಸಿಲ್ಲ. ಯಾವ್ದನ್ನ ಆಮೇಲೆ ಜನರಿಗೆ ಎಷ್ಟು ತೊಂದರೆ ಮಾಡ್ತಾರೆ ಪಂಚಾಯತಿಲಿ. ಬೇರೆ ವರ್ಷ ಹೋಗಿ ಇನ್ನೊಬ್ಬರು ತಕ್ಕ ಮಾಡವ್ರೆ. ಕಾಂಪೌಂಡ್ ಹಾಕಿದ್ದ ನೀವು ಕಾಂಪೌಂಡ್ ಹಾಕಿದ್ರಾ? ಎಷ್ಟು ಬಿಲ್ ಮಾಡಿದ್ರಿ ಲಕ್ಷ್ಮೀಪುರದ ಮಶಾನಿಗೆ? ನಾವು ನಿಮ್ಮಲ್ಲಿ ಏನು ಕೊಟ್ಟಿದ್ದು ನೀವು ಮಾಡಿದ್ರಾ? ನಾವು ಹೇಳ್ತಾ ಇದೀವಲ್ಲ, ಯಾವ್ದು ಪ್ರತ್ಯೇಕವಾಗಿ ನಾವು ಯಾವ್ದು ಕಾಮಗಾರಿ ಮಾಡಿಲ್ಲ. ನೀವು ಮಾಡಿಲ್ಲ? ಒಂದು ಸೆಕೆಂಡ್ ನಾವೇನಂದ್ರೆ ಓನ್ಲಿ ಮೊನ್ನೆ ಬೋರ್ ಹಾಕ್ಸಿದ್ರೆ ಸಿಬ್ಬಂದಿಗಳು ವೇತನ ಮತ್ತು ಬೇರೆ ಇತರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಸ್ ಅಷ್ಟೇ ಮಾಡ್ತೀವಿ. ಬಾಕಿ ತಮ್ದೇನು ಸಮಸ್ಯೆ ಇದ್ರೆ ನಾವು ಅಟೆಂಡ್ ಮಾಡ್ತೀವಿ. ಕೇಳಿ. ನಾನು ಸುರಜಕ್ನಹಳ್ಳಿ ಎಂಡ್ಲವಾಡಿ 2 ಕಡೆ ನಾನೇ ಇರೋದು. ಏನು ನಾವೆಲ್ಲಿ ಕ್ಲೀನ್ ಮಾಡಿದ್ವಿ ಅಂತ ಹೇಳಿದೀವಿ. ಮಾಡಿಲ್ಲ ಜಮಾ ಖರ್ಚು ಬರ್ಬೇಕಾಗಿತ್ತು, ನಾವು ಮಾಡಿಲ್ಲ ಅಂತ ಸ್ವಾಮಿ ಹೇಳ್ತಾ ಇದೀವಿ ತಮ್ಗೆ. ನಾವು ಮಾಡಿಲ್ಲ ಅಂದ್ರೆ ನೀವು ಮಾಡಿರಿ ಬಿಲ್ ಮಾಡಿರೋದು ಯಾಕೆ ಬರ್ತೀರಂತಂದ್ರೆ ನೋಡಿ ನಿಮ್ಗೆ ಕೇಳಿ. ಅಲ್ಲಪ್ಪ
ಎಷ್ಟು ಲಕ್ಷ ಎಷ್ಟು ಬಾಕಿ ಇದೆ ಇರಿ ಸರ್ ಒಂದು ಸೆಕೆಂಡ್ ಸರ್ ಗೌರ್ಮೆಂಟ್ ಇಟ್ಕೊಂಡು ಎಲ್ಲ ನೋಡಿದ್ರು ಕಾಂಪೌಂಡ್ಗೆ ಎಮ್ಎಲ್ಎ ಕಾಂಪೌಂಡ್ ಅಂತ ಬೇರೆ ದಾರಿ ಅಂತ ನಾವು ಕಟ್ಕೊಳ್ಳಿ ಪಂಚಾಯತಿಯಿಂದ ಪಂಚಾಯತ್ ತಾಲೂಕು ಪಂಚಾಯತ್ ಕೊಟ್ಟು ಇಲ್ಲಿ ಕೊಟ್ಟಿದ್ವಿ ಶಾಸನ ಕೊಟ್ಟಿದ್ವಿ DC ಕೊಟ್ಟಿದ್ವಿ ಎಮ್ಎಲ್ಎ ಮುಖಾಂತರ ಯಾರು ಬಂದಿಲ್ಲ ರೋಡ್ ರೋಡ್ ಎಲ್ಲ ಕಾಂಪೌಂಡ್ ಹಾಕಿದ್ದಾರೆ ಆಯ್ತಾ ಹೌದು ಈ ರಸ್ತೆ ಮೇಲೆ ಪಬ್ಲಿಕ್ ಓಡಾಡಕ್ಕೆ ಎಲ್ಲ ಇಲ್ಲಿ ಡೀಟೇಲ್ ಇದೆ ಇವಾಗ ಹೈಕೋರ್ಟ್ ಆಗ್ತಾ ಇದೆ ಎಲ್ಲ ಅಧಿಕಾರಿ ಮೇಲೆ ಹಾಕಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳು ಲೆಟರ್ ಮಾಡಿ ಯಾರು ಕೊಟ್ಟಿದ್ವಿ ಎಲ್ಲ ಮೇಲೆ ಕೇಸ್ ಹಾಕಿದ್ರೆ ಹೈಕೋರ್ಟಲ್ಲಿ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮೂರು ಮುದ್ದು ಮತ್ತೆ ಬಸ್ಸು ಎಲ್ಲ ಸರ್ಕಾರಿ ಗೋಮಾಳ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸರ್ಕಾರಿ ಗೋಮಾಳ ಗ್ರಾಮ ಕಾನೂನು ಅಲ್ಲ ಏನಲ್ಲ ಅಲ್ಲಿ ಏನಂತಂದ್ರೆ ನಾವು ಅದು ಕಾನೂನುಬದ್ಧವಾಗಿ ಏನು ಹೆಲ್ಪ್ ಮಾಡ್ಬೇಕು ನಾವು ಮಾಡ್ತಾ ಇದ್ದೀವಿ ಬಟ್ ಅಲ್ಲಿ ಏನಂತಂದ್ರೆ ಇವಾಗ ಕೂಡ ಗ್ರಾಮ ಪಂಚಾಯತಿಯಲ್ಲಿ ನಾವು ಅಲ್ಲಿ ಯಾವುದು ಬಿಲ್ ಮಾಡಿಲ್ಲ ಯಾವುದೋ ಬೇರೆ ಇತರ ಅನುದಾನದಲ್ಲಿ ಕೂದು ನೀರು ಅಂತಂದರೆ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಮಾಡಿದ್ದಾರೆ ನಾವು ಪ್ರತ್ಯೇಕವಾಗಿ ಯಾವುದು ಮಾಡಿಲ್ಲ ಬೇರೆ ನೀವು ಇದ್ದರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಏನಂತಂದು ನೀವು ಲೆಟ್ರ್ ಕೊಟ್ಟು ಅದು ಫಾರ್ವರ್ಡ್ ಮಾಡೋದು ಬಿಟ್ಟರೆ ಬೇರೆ ನಮ್ಮ ಹತ್ರ ಅವಕಾಶ ಇಲ್ಲ ಆ ಸುನುವಾ ರೋಡ್ ಇರ್ಬೋದು ನಿಮ್ಮ ರೋಡ್ ಇರ್ಬೋದು ನಾವು ಪ್ರತಿ ಹಂತದಲ್ಲಿ ಹೇಳಿದ್ವಿ ಮಾಡಿದ್ವಿ ಸುಮಾರು ರೋಡ್ ಕನೆಕ್ಷನ್ ಇಲ್ಲ ಆಯ್ತಾ ಇವಾಗ ಇಲ್ಲ ಅವಾಗಿಲ್ಲ 10 ರೂಪಾಯಿ ಇಲ್ಲ ಅಂತ ಪಂಚಾಯತ್ ಮನೆ ಕಟ್ಟಕ್ಕೆ ಯೋಗ್ತಿರ್ಲಿಲ್ಲ 4 ರೂಪಾಯಿ ಪಾಟಿ ಯೋಗ್ತಿಲ್ಲ ಕಟ್ಟ ಸಾಲ ಇದೆ ಪಂಚಾಯತ್ ದುಡ್ಡು ನಾನು ಕೊಡ್ತೀನಿ ದುಡ್ಡು ಮನೆ ಕಟ್ಟೆ ಮನೆ ಕಟ್ಟೆ 5 ನಿಮಿಷ ಕೂತ್ಕೊಳ್ಳಿ ನೀವು ಪಂಚಾಯತ್ ದುಡ್ಡು ಎಲ್ಲ ಏನು ಮಾಡ್ತೀರಿ ನೀವು ದುಡ್ಡು ನೋಡಿ ತಮ್ಮ ಅಹವಾಲೇನಿದೆ ಪ್ರತ್ಯೇಕವಾಗಿ ಕೊಡಿ ದುಡ್ಡು ಕೊಟ್ರೆ ಬೇರೆಯವರು ಖಾತೆದಾರರು ಬೇರೆಯವರು ಕೊಡ್ತಾರೆ ಬಿಲ್ ಕೊಡ್ತಾರೆ ಯಾಕಂದ್ರೆ ನಿಮ್ಗೆ ಖಾತೆನೇ ಇಲ್ಲ ಅಂತಲ್ಲ ದುಡ್ಡು ಖಾತೆ ಬೇರೆ ಅಂತ ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ ಕೇಳಿ ಒಂದು ಸೆಕೆಂಡು ಕುಟುಂಬದ ಹೆಸರಿನವರಿಗೆ ಇರುತ್ತೆ 2000 ಪಂಚತಂತ್ರ ಒಂದಲ್ಲಿ ಎಂಟ್ರಿ ಆಗಿಲ್ಲ ನಿಮ್ಮ ಫ್ಯಾಮಿಲಿ ಸದಸ್ಯರು ಅವ್ರು ಬೇರೆದರಲ್ಲ ಖಾತೆ ನೀವು ಈ ಖಾತೆ ಮಾಡಿಕೊಂಡು ವರ್ಗಾವಣೆ ಆದ್ಮೇಲೆ ನಿಮ್ಮ ಹೆಸರಿಗೆ ಆಗುತ್ತೆ ಖಾತೆಯನ್ನು 3ನೇ ವ್ಯಕ್ತಿಗೆ ಏನು ಕೊಟ್ಟಿಲ್ವಲ್ಲ ಅವ್ರ ಹೆಸರು 3ನೇ ವ್ಯಕ್ತಿಗೆ ಏನು ಕೊಟ್ಟಿದ್ದಾನಪ್ಪ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲ ಫ್ಯಾಮಿಲಿ ಮೆಂಬರ್ ಆಗೋದು ಶ್ರೀನಿವಾಸಾಚಾರ್ಯ ಅಲ್ಲ ಶ್ರೀನಿವಾಸಾಚಾರ್ಯ ಯಾರು ಅಲ್ಲ ಯಾರು ಕೊಟ್ಟ ಅಂದ್ರೆ ಇವ್ರು ನೀವು ನೋಡಿ ತಗೋಬೇಕಾದ್ರೆ ಏನ್ ಮಾಡ್ಬೇಕಾಗಿತ್ತಂದ್ರೆ ಲಕ್ಷ್ಮೀಪುರ ನಾನು ಹೇಳಿದ್ದಲ್ಲ ಲಕ್ಷ್ಮೀಪುರ ಎಲ್ಲ ಕಂಪ್ಲೀಟ್ ಸರ್ಕಾರಿ ಗೋಮಾಳ ಅದು ಇಲ್ಲಿ ಮತ್ತೆ ಖಾತೆ ಹಾಕಿ ಮಾಡಿದ್ರೆ ಖಾತೆ ಮಾಡಿದ್ರೆ ನೀವು ನೋಡಿಸ್ಬಿಡ್ರಿ ನೋಡಿ ಈಗ ಲಕ್ಷ್ಮೀಪುರ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ 1993ರಿಂದ ಗ್ರಾಮ ಪಂಚಾಯತಿಯಲ್ಲಿ ಎಂಟ್ರಿ ಆಗಿಬಿಟ್ಟಿದೆ ಇವಾಗ ದಿಶಾ ಸರ್ಕಾರಿ ಗೋಮಾಳ ಅಂತ ಖಾತೆ ವರ್ಗಾವಣೆ ಮಾಡಿಕೊಳ್ಳಿ ಇದಕ್ಕಿಂತ ಮುಂಚೆ ಏನು ಮಾಡಿದ್ದಾರೆ ಸಬ್ ರಿಜಿಸ್ಟರ್ ಹೋಗಿ ಖಾತೆ ಖಾತೆ ಇತ್ತು ಪಂಚಾಯತ್ಗಳು ಮಾಡಿಸ್ಕೊಂಡು ಬಂದ್ಬಿಡ್ತಾರೆ ಈ ಖಾತೆ ಇಲ್ಲ ಏನಾದ್ರು ಚೇಂಜ್ ಆಗಲ್ಲ ಮಾಹಿತಿ ಕೊಡ್ತಾರೆ ಕಂದಾಯ ತಗೋಬೇಕು ಕಂದಾಯ ತಗೊಂಡು ಅವ್ರ ನಾವು ಕೇಳಿದ್ರೆ ಇರ್ತಾರ ಇಂಥ ಇದೆ ಕೃಷಿ ಅರ್ಥೀಕರಣ ಯೋಜನೆಯಲ್ಲಿ ಅರ್ಜಿಯನ್ನು ರೈತರು ಯಾವಾಗ ಬೇಕಾದರೂ ಸಲ್ಲಿಸಬಹುದಾಗಿರುತ್ತೆ. ನಾವು ಸಬ್ಸಿಡಿ ಬಂದಾಗ ಅವ್ರಿಗೆ ನಾವು ಫೋನ್ ಮುಖಾಂತರ ನಾವು ಅವ್ರಿಗೆ ವಿತರಣೆಯನ್ನು ಮಾಡ್ತೀವಿ.
ಸಂಬಂಧಪಟ್ಟ ರೈತರು ಅದಕ್ಕೆ ಅರ್ಜಿಯನ್ನು ನಮ್ಮ ಇಲಾಖೆಯಲ್ಲಿ ಸಲ್ಲಿಸಬಹುದಾಗಿರುತ್ತೆ. ಕೃಷಿ ಭಾಗ್ಯ ಯೋಜನೆಯಲ್ಲಿ 6 ಪ್ಯಾಕೇಜ್ ಇರುತ್ತೆ. ಕೃಷಿ ಹೊಂಡ, ಮಾಲಿನ್ಯ ಕವರ್, ಫೆನ್ಸಿಂಗ್, ಸುತ್ತ ತಂತಿ ಬೇಲಿ ಕಂಪಲ್ಸರಿ ಮಾಡಿಕೊಡಬೇಕಾಗುತ್ತೆ. ಡೀಸೆಲ್ ಪಂಪ್ ಸೆಟ್, ಕಂದಕ ಮತ್ತು ತುಂತುರು ನೀರಾವರಿ ಘಟಕವನ್ನು ಕಂಪಲ್ಸರಿ ಅಳವಡಿಸಬೇಕಾಗಿರುತ್ತೆ. ಅದೇ ರೀತಿ ನಮ್ಮಲ್ಲಿ ಕೃಷಿ ಪ್ರಶಸ್ತಿ ಅಂತ ಒಂದು ಯೋಜನೆ ಇದೆ. ಅದರಲ್ಲಿ ರೈತರು ಉತ್ತಮ ರಾಗಿ ಬೆಳೆಯುವಂತ ರೈತರು ನಮ್ಮಲ್ಲಿ ನಮ್ಮ ರೈತ ಸ್ಫೂರ್ತಿಯನ್ನು ಅದನ್ನು ನೋಂದಾಯಿಸ್ಕೋಬಹುದಾಗಿರುತ್ತೆ. ನಾವು ಕಟಾವು ಮಾಡಿ ಅವರಿಗೆ ಉತ್ತಮ ರಾಗಿ ಬೆಳೆಯತಕ್ಕಂಥ ರೈತರಿಗೆ ಪ್ರಶಸ್ತಿಯನ್ನು ಸಹ ನಾವು ವಿತರಣೆಯನ್ನ ಮಾಡ್ತೀವಿ. ಅದೇ ರೀತಿ ಬೆಳೆ ಸಮೀಕ್ಷೆ ಯೋಜನೆ, ಈ ಯೋಜನೆ ಈಗ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ 15ರಿಂದ ರೈತರಿಗೆ ಬಿಡುಗಡೆಯಾಗುತ್ತೆ. ರೈತರೇ ಸ್ವತಃ ತಮ್ಮ ಮೊಬೈಲ್ನಲ್ಲಿ ಮಾಡ್ಕೋಬಹುದಾಗಿರುತ್ತೆ. ಈಗ ಖಾಸಗಿ ನಿವಾಸಗಳ ಮುಖಾಂತರ ಸೆಪ್ಟೆಂಬರ್ 1ರಿಂದ ಬೆಳೆ ಸಮೀಕ್ಷೆ ಯೋಜನೆ ಶುರುವಾಗುತ್ತೆ. ನೀವು ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ನಿಮ್ಮ ಸರ್ವೆ ನಂಬರಲ್ಲಿ ನಿಮ್ಮ ಏನ್ ಬೆಳೆ ಹಾಕಿದ್ದೀರಾ ಸಮುದಾಯ ಅಂದ್ರೆ ಬೆಳೆ ದರ್ಶಕ ಅಂತ ಒಂದಿದೆ. ಅದ್ರ ಮುಖಾಂತರ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ ಅದ್ರ ಮುಖಾಂತರ ನೀವು ಅದನ್ನ ಸರಿಪಡಿಸ್ಕೋಬಹುದಾಗಿರುತ್ತೆ. ಇದು ಯಾವಾಗ ಅಂದ್ರೆ ನವೆಂಬರ್ ತಿಂಗಳವರೆಗೂ ಇರುತ್ತೆ. ಅದಾದ್ಮೇಲೆ ಬಂದ್ರೆ ಅದು ಸರಿಪಡಿಸಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಎಲ್ಲ ರೈತರು ಅದಕ್ಕೆ ಮುಂಚೆನೆ ನೀವು ನಿಮ್ಮ ಸರ್ವೆ ನಂಬರಲ್ಲಿ ಏನ್ ಬೆಳೆ ನಮೂದು ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಬಹುದು ಈ ಬೆಳೆ ದರ್ಶಕ ಮುಖಾಂತರ. ಇದಾದ್ಮೇಲೆ ನಮ್ಮಲ್ಲಿ ಬರ್ತಾ ಇಲ್ಲ ಅಲ್ಲ ಏನಾಗಿತ್ತು ಇವತ್ತು ಬರ್ತಾ ಇದೆ ಮೊದಲು ಇಲ್ಲ. ಅದು 2019 ಹಿಂದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ದು 2020-21ರಲ್ಲಿ ನಾವು ಇವಾಗ ಮಾಡ್ಕೊಂಡಿರೋದು. ಬರೋದಿಲ್ಲ. ಅದು ಕ್ರಯ ಆಗಿ ವಿಭಾಗ ಆಗಿ ಬರೋದಿಲ್ಲ. ಪೌತಿ ಆಗಿದ್ರೆ ಮಾತ್ರ ಬರೋದಿಲ್ಲ. ಅದು ನಮ್ದು ಪಿತ್ರಾರ್ಜಿತ ಆಸ್ತಿ. ಅದು ಇರ್ಬೋದು. ನಾವು ಅಲ್ಲಿ ಏನು ನಮ್ಮ ಗೈಡ್ಲೈನ್ ಇದೆಯಲ್ಲ ಅದ್ರ ಪ್ರಕಾರ 2019ಕ್ಕಿಂತ ಮುಂಚೆ ಇರ್ತಕ್ಕಂಥ ಒಂದು ಪಾಣಿಗಳಲ್ಲಿ ಯಾರು ಓನರ್ ಹೆಸರಿರುತ್ತೋ ಅವ್ರು ಮಾತ್ರ ಬರುತ್ತೆ. ಅದು ಬಿಟ್ಟು ಅಕಸ್ಮಾತ್ ಈಗ ಪೌತಿ ಖಾತೆ ಆಗುತ್ತಲ್ಲ ಅದಾದ್ರೆ ನಿಮ್ಗೆ ಆಗುತ್ತೆ. ಈಗ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದ್ಬಿಟ್ಟಿದೆ, ನಿಮಗೆ ಬರ್ತಾ ಇದೆ. ಇಲ್ಲ ರಿವೈಸ್ ಆಗುತ್ತೆ ಅಂತ ಹೇಳಿದ್ರು. ರಿವೈಸ್ ಮಾಡ್ತಾರೆ ಮತ್ತೆ ಅಂದ್ರೆ ಡೇಟ್ ನೀವು 19ಕ್ಕೆ ಆದ್ಮೇಲೆ ಕೂಡ ತಗೊಳ್ಳೋ ತರ ಬರುತ್ತೆ ಅಂತ ಹೇಳಿದ್ರು. ಸದ್ಯಕ್ಕೆ ಇನ್ನೂ ಬಂದಿಲ್ಲ. ಬಂದ್ರೆ ನಾವು ಖಂಡಿತ ಮಾಡ್ಕೊಡ್ತೀವಿ. ಆಮೇಲೆ ಎಲ್ಲರೂ ಈಗ ಸೆಂಟ್ರಲ್ ಐಡಿ ಅಂತ ಬಂದಿದೆ. ಕೇಂದ್ರ ಸರ್ಕಾರದಿಂದ 3 ವರ್ಷದಿಂದ ನಮ್ಗೆ ಎಸ್ಟಿ ಬಂದಿಲ್ಲ. ಫಂಡ್ಸ್ ಬರ್ತಾ ಇಲ್ಲ. ಫಂಡ್ಸ್ ಬಂದ ತಕ್ಷಣ ಖಂಡಿತ ನಾವು ಅರ್ಜಿ ಅಂತ 40-50 ಬರ್ತಾ ಇಲ್ಲ. 3 ವರ್ಷ ಆಯ್ತು ಅರ್ಜಿ ಹಾಕಿ ಅದೊಂದು. ಮತ್ತೆ ರಾಗಿ ಕಟಾವು ಮಿಷಿನ್ಗಳು ತರಿಸ್ತಿರಲ್ಲ ನೀವು, ನಾವು ತರಿಸ್ತಾ ಇದ್ದೇವೆ. ನಿಮ್ಮ ಇಲಾಖೆಯಿಂದ ಇಲ್ಲ, ಅದು ಒಂದು CHS ಸ್ಕೀಮ್ ಅಂತಿತ್ತು. ಅದ್ರಲ್ಲಿ 1 ವರ್ಷ ಏನೋ ಬಂತು. ಆಮೇಲೆ ಸ್ಕೀಮ್ ಅವರು ಇಲಾಖೆಯಿಂದ ಅದೊಂದು ತರಿಸಿದ್ರೆ ಆದ್ರಿಂದ ಮತ್ತೆ ಏನಾದ್ರು ಬಂದ್ರೆ ರೈತ ಬಾಂಧವರಿಗೆ ವಂದಿಸುತ್ತ ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಂಡ್ಲವಾಡಿ ನಿರ್ಮಲ ಅಂತ ಅಂದ್ಬಿಟ್ಟು PSCO ನಮ್ಮ ಹಾಸ್ಪಿಟಲ್ ಅಲ್ಲಿ ಏನೇನು ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ. ಗರ್ಭಿಣಿಯರಿಗೆ ತಪಾಸಣೆ ಮತ್ತೆ ಆರೈಕೆ ಸಿಗುತ್ತೆ. ಮಕ್ಕಳಿಗೆ ಇಮ್ಯುನೈಸೇಷನ್ ಯಾವುದೇ ಎಲ್ಲ ಫ್ರೀ ಇರುತ್ತೆ. ನಾವು ಯಾವುದು ಅಮೌಂಟ್ ತಗೊಂಡ್ರೆ ಆರೋಗ್ಯ ಇಲಾಖೆಯಿಂದ ಏನ್ ಬರುತ್ತೆ ಮಾತ್ರೆಗಳು ಎಲ್ಲವನ್ನು ಸರ್ವಿಸ್ನ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಮತ್ತೆ BP ಶುಗರ್ ಇಂಥ ಪೇಷಂಟ್ಗಳನ್ನ ನಾವು ಡೈಲಿ ಡಯಾಗ್ನೋಸಿಸ್ ಮಾಡ್ತೀವಿ. ಮತ್ತೆ ಅವ್ರಿಗೆ ಮಾತ್ರೆಗಳನ್ನ ಯಾವ್ಯಾವ ತಗೋಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು BP ಶುಗರ್ ಎಲ್ಲ ಟೆಸ್ಟ್ ಮಾಡ್ಕೊಡ್ತೀವಿ. ಮತ್ತೆ ಈಗ TB ಕಾಯಿಲೆ ಇರುವಂತವ್ರಿಗೆ ನಮ್ಮ ಕಡೆಯಿಂದ ಉಚಿತವಾಗಿ ಮಾತ್ರೆಗಳು ಇರುತ್ತೆ. ಮತ್ತೆ ಅವ್ರಿಗೆ 6 ತಿಂಗಳವರೆಗೂ ವಾಸಿ ಆಗೋವರೆಗೂ ನಮ್ಮ ಆಶಾ ಕಾರ್ಯಕರ್ತೆಯಾಗಿ ನಾವುಗಳು ಫಾಲೋಅಪ್ ಅಲ್ಲಿ ಇರ್ತೀವಿ ಅವ್ರು ವಾಸಿ ಆಗೋವರೆಗೂ. ಆಮೇಲೆ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಇದ್ರ ಬಗ್ಗೆ ಸಹ ನಮ್ಮಲ್ಲಿ ಉಚಿತವಾಗಿ ತಪಾಸಣೆ ನಡೆಯುತ್ತೆ. ಮತ್ತೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇರುವಂತ ಯಾರೇ ಬಂದ್ರು ನಾವು ಉಚಿತವಾಗಿ ಒದಗಿಸ್ತೀವಿ. ಮತ್ತೆ ಪೌಷ್ಟಿಕಾಂಶ ಮತ್ತೆ ಗರ್ಭಿಣಿ ಆರೈಕೆ ಮತ್ತೆ ಬಾಣಂತಿ ಆರೈಕೆ ನವಜಾತ ಶಿಶುವಿನ ಆರೈಕೆ ಬಿಟ್ಟು ಅವರಿಗೆ ಸಿಗುವಂತಹ ರೈತರಿಗೆ ಸೌಲಭ್ಯಗಳು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಸಹ ಸೌಲಭ್ಯಗಳು ಸಿಗುತ್ತೆ ರೈತರಿಗೆ ಅಂತ ಹೇಳಿ. ಸೊ ದಯವಿಟ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ತೆಗೆದುಕೊಂಡು ಕ್ರಾಪ್ ಲೋನ್ ಮೂಲಕವಾಗಿಯೂ ಸಹ ನೀವು ಸಾಲ ಸೌಲಭ್ಯಗಳನ್ನು ತೆಗೆದುಕೊಳ್ಳಬಹುದಾಗಿದೆ. ಹಾಗೆ ಹಸುವನ್ನು ಸಾಕಾಣಿಕೆ ಮಾಡಲಿಕ್ಕೂ ಹಸುವನ್ನು ಖರೀದಿ ಮಾಡಲಿಕ್ಕೂ ಸಹ ನಿಮಗೆ ಸಾಲ ಸೌಲಭ್ಯಗಳು ಸಹ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲ ಪ್ರತಿಯೊಂದು
ಅಪಘಾತದಲ್ಲಿ ಏನಾದರೂ ಡೆತ್ ಆದರೆ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿವರೆಗೂ ಸಹ ಇನ್ಶೂರೆನ್ಸ್ ಸೌಲಭ್ಯ ಸಿಗುತ್ತೆ. ಮತ್ತೆ ಹಾಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಹೇಳಿ ಸಹ ಮತ್ತೊಂದು ಯೋಜನೆ ಇದೆ. ಸೊ ಈ ಯೋಜನೆಯಲ್ಲಿ 18 ರಿಂದ 70 ವರ್ಷದ ಒಳಗಡೆ ಇರೋದನ್ನು ಮಾಡಿಸ್ಕೊಳ್ಳುವಂಥದ್ದು. ಆ ವ್ಯಕ್ತಿ ಏನಾದರೂ ಆಕ್ಸಿಡೆಂಟಲ್ಲಿ ಅಥವಾ ಅವಕಾಶ ಡೆತ್ ಆದರೆ ಅಥವಾ ಮರದಿಂದ ಡೆತ್ ಆದರೂ ಸಹ 2 ಲಕ್ಷ ರೂಪಾಯಿವರೆಗೂ ಸಹ ಇನ್ಶೂರೆನ್ಸ್ ಸಿಗುತ್ತೆ. ಪ್ರೀಮಿಯಂ ಅಮೌಂಟ್ ಕಟ್ಟುವಂಥದ್ದು ವರ್ಷಕ್ಕೆ 20 ರೂಪಾಯಿ ಅಷ್ಟೇ. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ. ಮತ್ತೆ ಹಾಗೆ ದೇಹದಲ್ಲಿ ಏನಾದರೂ 1 ಅಂಗ ಹೋದರೂ ಸಹ 1 ಲಕ್ಷ ಸಿಗುತ್ತೆ. 2 ಅಂಗ ಕಳ್ಕೊಂಡ ಪಕ್ಷದಲ್ಲಿ 2 ಲಕ್ಷ ರೂಪಾಯಿವರೆಗೂ ಕವರೇಜ್ ಸಿಗುತ್ತೆ. ಮತ್ತೆ ಹಾಗೆ ಅಲ್ಲಿ ಬಡ ಮಕ್ಕಳಿಗೆ ಹಾಗೂ ಯಾರು ತಂದೆ ತಾಯಿ ಇಲ್ಲದ ಮಕ್ಕಳಿಗೆ, ಆಮೇಲೆ ಕಾಡು ಜನ ಯಾವ ವ್ಯವಸ್ಥೆ ಓದಿಸೋ ವ್ಯವಸ್ಥೆ ಇಲ್ಲ ಅಂತ ಮಕ್ಕಳನ್ನ ಅಲ್ಲಿ ಬಿಟ್ಟರೆ ಅಲ್ಲಿ ಊಟ ವ್ಯವಸ್ಥೆ ಹಾಗೂ ಶಿಕ್ಷಣ ವ್ಯವಸ್ಥೆ ಇದೆ. ಒಳ್ಳೆಯ ಮೂಲಭೂತ ಸೌಕರ್ಯವುಳ್ಳ ಹಾಸ್ಟೆಲ್ಸ್ಗಳಿವೆ. ಇಲ್ಲಿ ಸೇರಬೇಕಾದ್ರೆ ಫಸ್ಟ್ ಆನ್ಲೈನ್ ಅಪ್ಲೈ ಮೂಲಕನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಈಗ ಆನ್ಲೈನ್ ಮೂಲಕ ಇದೆ, ಯಾರಾದರೂ ಮಕ್ಕಳು ಸೇರಿಸಬೇಕಾಗಿದ್ರೆ ಹಾಸ್ಟೆಲ್ಗೆ ಸೇರಿಸಬೇಕು. ಹಾಗೂ 1 ರಿಂದ 10ನೇ ತರಗತಿವರೆಗೂ ವಿದ್ಯಾರ್ಥಿ ವೇತನ ಇರುತ್ತೆ. ಈಗ ಅರ್ಜಿ ಸಲ್ಲಿಸೋದಕ್ಕೂ ಅವಕಾಶ ಇದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಹಾಗೂ 10ರಿಂದ ಉನ್ನತ ಶಿಕ್ಷಣದವರೆಗೂ ವಿದ್ಯಾರ್ಥಿ ವೇತನ ಇರುತ್ತೆ. ಆಯಾ ತರಗತಿ ಅನುಗುಣವಾಗಿ ವಿದ್ಯಾರ್ಥಿ ವೇತನ ಇರುತ್ತೆ. ಈಗ ಆನ್ಲೈನ್ ಮೂಲಕ ವಿದ್ಯಾರ್ಥಿ ವೇತನಕ್ಕೂ ಅರ್ಜಿ ಸಲ್ಲಿಸಬಹುದು. ಹಾಗೂ 10ರಿಂದ 10ನೇ ತರಗತಿವರೆಗೂ SSLCಯಲ್ಲಿ ಪಾಸ್ ಆದವರಿಗೆ 60 ಹಾಗೂ ಖಾಸಗಿ ಶಾಲೆಗಳು ಬರ್ತವೆ. ಒಟ್ಟು 1450 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳಿಗೂ ನಾವು ಬಿಸಿ ಊಟ, ಮಧ್ಯಾಹ್ನದ ಬಿಸಿ ಊಟ ಮತ್ತೆ ಮೊಟ್ಟೆ ವಿತರಣೆ, ಹಾಲು ವಿತರಣೆ ಮಾಡ್ತಾ ಇದ್ದೀವಿ. ಜೊತೆಗೆ 2 ಜೊತೆ ಸಮವಸ್ತ್ರವನ್ನು ವಿತರಿಸಿದ್ದೀವಿ. ಎಲ್ಲ ಪಠ್ಯ ಪುಸ್ತಕಗಳನ್ನು ಕೂಡ ಉಚಿತವಾಗಿ ವಿತರಿಸಿದ್ದೀವಿ. ಇವು ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಮಾಡಿಸಿ ಕೊಡಬೇಕಾಗ್ತದೆ. ಅವರಿಗೆ ವಿದ್ಯಾರ್ಥಿ ವೇತನ ಬರುತ್ತೆ. ಈಗ ಒಂದು ಸಾರಿ ನಾವು ಆನ್ಲೈನಲ್ಲಿ ಎಂಟ್ರಿ ಮಾಡಿದ್ರೆ ಮಗು ಎಷ್ಟು ಓದುತ್ತೋ ಅಷ್ಟು ಕೂಡ ವಿದ್ಯಾರ್ಥಿ ವೇತನ ಅವರ ಅಕೌಂಟ್ಗೆ ಬರ್ತದೆ. ಸೊ ನೀವು ನಮ್ಮ ಮಕ್ಕಳಿಗೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಮತ್ತೆ ಬ್ಯಾಂಕ್ ಅಕೌಂಟ್ನ ಮಾಡಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಕಟ್ಟಡ ಸುರಕ್ಷತೆಯನ್ನು ಮಾಡಿಸಿದ್ದೀವಿ. ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕೂಡ ಒದಗಿಸಿದ್ದೀವಿ. ಹೆಚ್ಚು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ನೀವು ಸೇರಿಸಬೇಕು. ಸರ್ಕಾರಿ ಶಾಲೆಗಳಲ್ಲಿ ಓದಿದ ಮಕ್ಕಳಿಗೆ ಎಲ್ಲ ಅನುಕೂಲನ ಮುಂದೆ ಸಿಗುತ್ತೆ ಅಂತ ಹೇಳ್ತಾ ಒಂದು ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವೇದಿಕೆ ಮೇಲೆ ಕುಳಿತ ಅಧಿಕಾರಿಗಳಿಗೆ ಮತ್ತೆ ಈ ಗ್ರಾಮ ಸಾರ್ವಜನಿಕರಿಗೆ ಶಿಲ್ಪಿ ಆಫೀಸಿಂದ ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮದಲ್ಲಿ ಬರೋದ್ರಿಂದ ನಾನು ಸಂರಕ್ಷಣಾಧಿಕಾರಿಗಳು ಅಂತ ಬಂದಿದ್ದೀವಿ. ಅದು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿಯಿಂದ ನಿಮಗೆಲ್ಲ ಸೌಲಭ್ಯ 0 ರಿಂದ 6 ವರ್ಷದ ಮಕ್ಕಳದ್ದು ಯೋಗಕ್ಷೇಮ, ಅವ್ರಿಗೆ ಆರೋಗ್ಯ ತಪಾಸಣೆ, ಊಟ, ಆಮೇಲೆ ಅವರು ಮುಂದೆ ನಿನ್ನಲ್ಲಿ 1ನೇ ಕ್ಲಾಸಿಗೆ ಹೋಗ್ಬೇಕು ಅಂದರೆ ಪೂರ್ವ ಸಿದ್ಧತೆ ಬೇಕು. ಅವ್ರಿಗೆ ಏಕಂತಾಗಿ ಅದನ್ನು 6 ವರ್ಷಕ್ಕೆ ಸ್ಕೂಲ್ ಹತ್ರ ಕೂತ್ಕೊಂಡ್ರೆ ಅವರು ಕೂರಲ್ಲ. ಅದರಿಂದ ಅವರಿಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇದ್ದಂಗೆ, ಸಮಸ್ಯೆ ಇದ್ದಂಗೆ ಅಂಗನವಾಡಿಯಿಂದಲೇ ಅವ್ರಿಗೆ ರೂಢಿಗತವಾದ ಶಿಕ್ಷಣ ಅಂತ ಅವ್ರನ್ನ ಅಂಗನವಾಡಿ ಬಿಡೋ ವ್ಯವಸ್ಥೆ ಇದೆ. ಆದರೆ ನಮ್ಮಲ್ಲಿ ಜನ ಸ್ವಲ್ಪ ಅಂಗನವಾಡಿ ಕೆಲಸಕ್ಕೆ ಇಂಪ್ಲೇಂಟ್ ಹೊಡಿತಾರೆ. ಅದು ತುಂಬ ಒಳ್ಳೆ ಇದು. ಗೌರ್ಮೆಂಟ್ ಸ್ಕೂಲ್ ಅಂದರೆ ಬೇಜಾರ ಮಾಡ್ಕೊತಾರೆ. ಅದರಲ್ಲೆಲ್ಲ ಉತ್ತಮವಾದ ಇದಿರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಈಗ ಮಕ್ಕಳು 0 ರಿಂದ 3 ವರ್ಷದ ಮಕ್ಕಳಿಗೆ ಮನೆಗೆ ಆಹಾರ ಕೊಡ್ತಾರೆ. ಗರ್ಭಿಣಿ ಬೇಡ ಅಂತ ಹೇಳಿ ಮನೆಗೆ ಆಹಾರ ಕೊಡ್ತಾರೆ. ಮತ್ತು 3 ವರ್ಷದಿಂದ 6 ವರ್ಷದೊಳಗೆ ಅಂಗನವಾಡಿ ಕಳಿಸೋದು. ಆ ಮಕ್ಕಳಿಗೆ ಎಲ್ಲ ರೀತಿ ಜವಾಬ್ದಾರಿ ನಮ್ಮ ಅಂಗನವಾಡಿ ಟೀಚರು ನೋಡ್ಕೊತಾರೆ. ಅವರು ತಾಯಿನ ಸರ್ವೆ ಮಾಡಿ ತಾಯಿಯರಿಗೆಲ್ಲ ತಿಳುವಳಿಕೆ ಹೇಳ್ತಾರೆ. ಆಮೇಲೆ ತೂಕ ಎಷ್ಟು ವರ್ಷಕ್ಕೆ ಎಷ್ಟಿರಬೇಕು ಏನು ಅಂತ ಚಾರ್ಟ್ ಎಲ್ಲ ಕೊಟ್ಟಿದೆ ಸರ್ಕಾರ. ಆ ಚಾರ್ಟಲ್ಲಿ ಓದು ಬರಹ ಪುಲ್ಲಿಂಗರಿಗೆಲ್ಲ ಗೊತ್ತಾಗುತ್ತೆ ಅಂತ ಗ್ರೀನು, ಯೆಲ್ಲೋ, ರೆಡ್ ಅಂತೆಲ್ಲ ಮಾರ್ಕ್ ಮಾಡಿರ್ತಾರೆ. ರೆಡ್ಡಲ್ಲಿದ್ದರೆ ಡೇಂಜರಲ್ಲಿದ್ದರೆ ತೂಕ ಕಡಿಮೆ ಅಂತ, ಗ್ರೀನಲ್ಲಿದ್ದರೆ ಆರೋಗ್ಯ ಚೆನ್ನಾಗಿದ್ದಾರೆ ಅಂತ, ಯೆಲ್ಲೋದಲ್ಲಿದ್ದರೆ ಇವ್ರ ಸಮಸ್ಯೆ ಬರ್ತಾ ಇದ್ದಾರೆ ಅಂತ ಈ ಸಿಗ್ನಲ್ಗಳು ಇರ್ತವೋ ಹಾಗೆ ಮಾತಾಡ. ಅದರಿಂದ ಆಮೇಲೆ ಅದರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ, ಮಾತೃವಂದನಾ, ಗೃಹಲಕ್ಷ್ಮಿ ಇವೆಲ್ಲ ಸ್ಕೀಮ್ಗಳಿದ್ದಾವೆ. ಏನೇ ಮಾಹಿತಿ ಬೇಕು ಅಂದರೆ ಅಂಗನವಾಡಿಯಾಗ ಪ್ರತಿ ಮೀಟಿಂಗ್ ಮಾಡಿ ತಿಂಗಳಿಗೆ ಒಂದ್ಸರಿ ಅವರಿಗೆಲ್ಲ ಮಾಹಿತಿ ಕೊಟ್ಟಿರ್ತೀವಿ. ನೀವು ಎಲ್ಲರೂ ಅಲ್ಲಿ ಬಂದು ಆಫೀಸಲ್ಲಿ ಮಾಹಿತಿ ತಿಳ್ಕೊಳಕ್ಕಾಗಲ್ಲ. ನೀವು ಅದರಿಂದ ಏನು ಮಾಡಬೇಕು, ಅಂಗನವಾಡಿಗೆ ಹೋಗಿ ತಾವು ಕೇಳಿದ್ರೆ ಅವರು ಎಲ್ಲ ವಿವರವಾಗಿ ಹೇಳ್ತಾರೆ.
ಬಾಲ್ಯ ವಿವಾಹ ಮಾಡಬಾರ್ದು, ಕಾನೂನು ಅಪರಾಧ. ಅವರಿಗೆ 18 ವರ್ಷ ತುಂಬಿದ ಮೇಲೆ 21 ವರ್ಷ ಆದ್ಮೇಲೆ ಮದುವೆ ಮಾಡಬೇಕು ಅಂತಿದೆ. ಯಾವುದೇ ಪ್ರೇರಣೆ ಅಂತ ಯಾರು ಮುಖ್ಯಮಂತ್ರಿ ಆಗಲಿ ಯಾರಿಗಾಗಲಿ ಅದನ್ನ ತಡೆಯೋ ಮಾಡೋ ಪವರ್ ಯಾರಿಗೂ ಇಲ್ಲ. ಅದು ತಪ್ಪು. ಅದ್ರ ಪರವಾಗಿ ವಹಿಸ್ಕೊಂಡು ಯಾರು ಮಾತಾಡೋಕ್ಕಾಗಲ್ಲ. ಅದನ್ನ ತಪ್ಪೇನೆ ಯಾರೇ ಮಾಡಿದ್ರು ಅದನ್ನ ತಿಳುವಳಿಕೆ ಇರಬೇಕು. ಅಂದ್ರೆ ಮಕ್ಕಳು ಶಾಲೆಗೆ ಹೋಗ್ಲಿ ಹುಡುಗಿ ಅವ್ರಿಗೆ ಒಂದು ಸರ್ಕಾರಿ ಶಾಲೆ ಪ್ರಾರಂಭ ಆಗಿದೆ. ಮತ್ತೆ ಅಂಗನವಾಡಿ ಶಾಲೆಯಲ್ಲಿ LKG UKG ಪ್ರಾರಂಭ ಮಾಡಿದ್ದೀವಿ. ದಯಮಾಡಿ ಮಕ್ಕಳನ್ನು ಸೇರಿಸಬೇಕು ಅಂತ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ವರ್ಗಾವಣೆಯಲ್ಲಿ 15 ಮತ್ತು 16 ಹಣಕಾಸಲ್ಲಿ ಅನುದಾನ ಬಿಡುಗಡೆಯ ನಿರೀಕ್ಷೆಯಲ್ಲಿ ಕ್ರಿಯಾಯೋಜನೆ. ಹಾಗೆಯೇ ಹೊಸದಾಗಿ VBG ರಾಮ್ಜಿ ಯೋಜನೆ ಬಗ್ಗೆ ಅಂದರೆ ನಮಗೆಲ್ಲ ಮಾಹಿತಿ ಇತ್ತು. ನರೇಗಾ ಅಂತ ಒಂದು ಕಾರ್ಯಕ್ರಮ ಇತ್ತು. ಈ ನರೇಗಾ ಕಾರ್ಯಕ್ರಮ ಬದಲಿಗೆ ಕೇಂದ್ರ ಸರ್ಕಾರವು VBG ರಾಮ್ಜಿ ಅಂತ ಒಂದು ಹೊಸದಾಗಿ ಯೋಜನೆ ಜಾರಿ ಮಾಡಿದೆ. ಅದು ಇವತ್ತಿಂದಲೇ ಜುಲೈಯಿಂದ 1ರಿಂದಲೇ ಪ್ರಾರಂಭವಾಗಿದೆ. ಕಂಪ್ಲೀಟ್ ಎಲ್ಲ ಒಂದು ಆಕ್ಟಿವಿಟಿ ಕೂಡ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. NMMS ಆ್ಯಪ್ ಬಂದುಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕಾಮಗಾರಿ ಮಾಡಬೇಕಂದ್ರೆ ಮೊಬೈಲ್ ಆ್ಯಪ್ ಮುಖಾಂತರ ಅಟೆಂಡೆನ್ಸ್ ತಗೊಳ್ಳೋದು, ಪ್ರತಿಯೊಂದು ವಿಷಯನೂ ಇದಾಗುತ್ತೆ. ಸಂಬಂಧಪಟ್ಟಿದ್ದಾರೆ ಏನಂದರೆ ಇವಾಗ ಕೂಡ ನಾವು ಜಾಬ್ ಕಾರ್ಡ್ ವಿತರಣೆ ಮಾಡ್ತೀವಿ. ಮತ್ತು ಕೂಲಿ ಮೊತ್ತವು ಕೂಡ 387 ರೂಪಾಯಿಗಾಗಿದೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡಿಬೇಕಂತ ನಾನು ಕೋರ್ಕೊಳ್ತೇನೆ. ನಮಸ್ಕಾರ. ನಾನು ರಾಜಶೇಖರ್, ಮುಖ್ಯ ಪಶುವೈದ್ಯಾಧಿಕಾರಿ, ಆನೇಕಲ್ ಆಸ್ಪತ್ರೆ. ನಮ್ಮಲ್ಲಿ ಈಗ ಯಾವುದು ಸದ್ಯಕ್ಕೆ ಸಬ್ಸಿಡಿ ಸಹಾಯಧನ ಯಾವುದೂ ಇಲ್ಲ. ಹಸು ಘಟಕ, ಮಂದಿ ಘಟಕ. ಈಗ ಹೆಚ್ಚು ಏನಾದರೂ ಸಹಾಯಧನ ಇದೆ ಒಂದರಲ್ಲಿ ಕುರಿ ಹಸುಗಳನ್ನು ಸತ್ತೋದ್ರೆ 15,000 ಸಬ್ಸಿಡಿ ಕೊಡ್ತಾರೆ ಸಹಾಯಧನ. ಕುರಿ ಸತ್ತೋದ್ರೆ 5,000, ಆಮೇಲೆ 7,000 ಕೊಡ್ತಾರೆ. ಅದಕ್ಕೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಕೊಡಬೇಕು. ಅಷ್ಟೇ ನಮ್ಮ ಇಲಾಖೆ. ಅದೇ ಈಗ ಕಂಟೆಕ್ಷನ್ ಆಗ್ತಾರೆ ಅಂತ ನಮ್ಮ ಅಧಿಕಾರಿ. ಮೊದಲಾಗಿ ಗ್ರಾಮ ಪಂಚಾಯತಿಯ ಒಂದು ಆಡಳಿತಾಧಿಕಾರಿಯಾದ ರೂಪು ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ವಂದನೆಯನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಸಭೆ